ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಇದು. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿ.
ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಮೂಲಂಗಿ ಸಾಂಬಾರನ್ನ ಮಾಡಿದೆ. ಸೊ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಹೆಸರುಬೇಳೆ ತೊಗರಿಬೇಳೆ ಎರಡು ಹಾಕಿ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ ಮೂಲಂಗಿನ ಕೂಡ ಕಟ್ ಮಾಡಿ ಇದರಲ್ಲೇ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಈಗ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಇಷ್ಟನ್ನು ಕೂಡ ನಾನು ಕುಕ್ಕರಲ್ಲೇ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ನನ್ನ ರೆಗ್ಯುಲರ್ ವಿಡಿಯೋಸ್ ವಾಚ್ ಮಾಡೋರಾದರೆ ನಿಮಗೆ ಗೊತ್ತಿರುತ್ತೆ ನಾನು ಮೂಲಂಗಿ ಸಾರು ಇದೇ ರೀತಿ ಮಾಡೋದು ಅಂತ. ಸೊ ನಾನೆಲ್ಲ ಕುಕ್ಕರಲ್ಲೇ ಹಾಕ್ಬಿಟ್ಟು ಆಮೇಲೆ ನಾನು ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಡ್ತೀನಿ. ಸೊ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಲೆ ಹಾಕಬೇಕಾಗಿದ್ದರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಜಾಸ್ತಿ ಏನೂ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ವ್ಲಾಗ್ ಕೂಡ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಜಸ್ಟ್ ನಾನು ಮೂಲಂಗಿ ಸಾಂಬಾರು ಏನು ಮಾಡ್ತೆ ನೋಡಿ ಅದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ಕಲಿಸ್ಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಒಂಚೂರು ಕೌಂಟ್ರ್ ಟಾಪ್ ಕಿಚನ್ ಕೌಂಟ್ರ್ ಏನಿದೆ ನೋಡಿ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೂಲಂಗಿ ಸಾಂಬಾರಿಗೆ. ಸೊ ನಾರ್ಮಲ್ ಒಗ್ಗರಣೆನೇ ಹಾಕ್ತಾಯಿದ್ದೀನಿ. ಸೊ ಸಿಂಪಲ್ ಒಗ್ಗರಣೆ, ನಾನು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾಯಿಲ್ಲ, ಬೆಳ್ಳುಳ್ಳಿ ಈರುಳ್ಳಿ ಏನೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನೇ ಹಾಕ್ತಾಯಿರೋದು, ಜಾಸ್ತಿ ಏನೂ ಹಾಕಿಲ್ಲ ನಾನು. ಸೊ ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ಟೈಮ್ ಕೂಡ ಇರಲಿಲ್ಲ, ಹಾಗಾಗಿ ಇಷ್ಟನ್ನೇ ಮಾಡಿದೆ. ಸೊ ಓಂ ಶಕ್ತಿ ಮಾಲೆ ಹಾಕ್ಕೊಳಕ್ಕೆ ಹೋಗಬೇಕು ಅಂತ ಅಂದೆ ಅಲ್ಲ. ಸೊ ನಾನು ಬೆಳಗ್ಗೆನೇ ಹೋಗಬೇಕಾಗಿತ್ತು, ಬಟ್ ನಮ್ಮ ಯಜಮಾನ್ರು ಬರೋದು ಲೇಟಾಗೋಯಿತು. ಹಾಗಾಗಿ ಸಂಜೆ ಮೇಲೆ ಹೋಗಿ ಮಾಲೆ ಹಾಕ್ಕೊಂಡು ಬಂದೆ ನಾನಿವತ್ತು. ಇನ್ನೊಂದು ಏನಂತಂದರೆ ನನಗೆ ಮನೆಯಲ್ಲಿ ಕ್ಲೀನಿಂಗು ಅದೆಲ್ಲ ಒಂಚೂರು ಕೆಲಸ ಆಯಿತು. ಹಾಗೆ ದುಪ್ಪಟ್ಟ ಇರಲಿಲ್ಲ, ಸೊ ದುಪ್ಪಟ್ಟ ಬೇಕಿತ್ತು, ಹಂಗೆ ಅದನ್ನು ಹೋಗಿ ತೊಗೊಂಡು ಬಂದೆ. ಸೊ ಹಳೇದು ದುಪ್ಪಟ್ಟ ಎಲ್ಲ ಎಲ್ಲಿ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ, ಸಿಕ್ಕೇ ಇಲ್ಲ. ಹಾಗಾಗಿ ಹೋಗಿ ಒಂದು ದುಪ್ಪಟ್ಟ ಎಲ್ಲ ತೊಗೊಂಡು ಬಂದ್ವಿ. ಸೊ ಹಾಗಾಗಿ ನಾನು ಎಷ್ಟು ಹೋಗಿ ತೊಗೊಂಡು ಬಂದಿದ್ದು ಸಂಜೆ ಮೇಲೆ ಆ ಕೆಲಸ ಇತ್ತು. ಮತ್ತು ಬೆಳಗ್ಗೆ ತುಂಬ ಕೆಲಸ ಆಯಿತು. ಮನೆ ಎಲ್ಲ ಕ್ಲೀನ್ ಮಾಡಿದೆ, ಗುಡಿಸಿ ಒರೆಸಿ, ಮತ್ತು ಯಶ್ಗೆ ಲಂಚ್ ಪ್ರಿಪೇರ್ ಮಾಡಿದ್ದು ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು. ಅವನಿಗೆ ನಾನು ನಿನ್ನೆ ಕಡಲೆಕಾಳು ಸಾರು ಮಾಡಿದೆ ನೋಡಿ, ಅದರಲ್ಲೇ ದೋಸೆ ಹಾಕ್ಕೊಟ್ಟೆ. ಸೊ ಆಮೇಲೆ ನಮ್ಮ ಯಜಮಾನ್ರಿಗೆ ದೋಸೆ ಬೇಡ ಅಂತಂದರು, ಹಾಗಾಗಿ ಚಿತ್ರಾನ್ನ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಮಾಲೆ ಹಾಕ್ಕೊಳ್ಳೋದ್ರಿಂದ ಪ್ರತಿಯೊಂದು ಕ್ಲೀನ್ ಮಾಡಬೇಕಲ್ಲ, ಹಾಗೆ ಕಸ ಗುಡಿಸಿ ಮನೆ ಒರೆಸಿ ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತಾಗಿತ್ತು. ಹಾಗಾಗಿ ಜಾಸ್ತಿ ಅಡುಗೆ ಕೂಡ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಜಸ್ಟ್ ಮೂಲಂಗಿ ಇದ್ದಿದ್ದರಿಂದ ಮೂಲಂಗಿನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಒಗ್ಗರಣೆ ಎಲ್ಲ ಆಗಿದೆ. ಇವಾಗ ನಾನೇನು ಬೇಯಿಸ್ಕೊಂಡಿದ್ದೆ ನೋಡಿ ಕುಕ್ಕರಲ್ಲಿ ಬೇಳೆ ಮೂಲಂಗಿ ಎಲ್ಲ ಅದನ್ನೇ ಇದರಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಸೊ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಇವಾಗೇನು ಅಡಿಷ್ನಲಾಗಿ ಹಾಕೋದೇನು ಬೇಡ, ಜಸ್ಟ್ ಉಪ್ಪು ಮಾತ್ರ ಹಾಕಿದರೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ಸೊ ನೋಡಿ ಇವಾಗ ಒಂಚೂರು ಉಪ್ಪನ್ನ ಹಾಕ್ತೀನಿ, ನಾನು ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಮತ್ತು ಇಳಿಸ್ಬಿಟ್ಟು ರೈಸಿಗೆ ಇಟ್ಬಿಡ್ತೀನಿ. ಸೊ ಇಷ್ಟೇ ನಾನು ಇವತ್ತು ಮಾಡಿದ್ದು, ಜಾಸ್ತಿ ಏನು ಮಾಡಿಲ್ಲ ಅಡುಗೆ. ಸೊ ಸಂಜೆ ಮೇಲೆ ನಾನು ಮಾಲೆ ಹಾಕ್ಕೊಳಕ್ಕೆ ಹೋಗಬೇಕಲ್ವ, ಹಾಗಾಗಿ ಜಾಸ್ತಿ ಏನು ಮಾಡೋದು ಬೇಡ. ಮತ್ತು ಇನ್ನೊಂದು ನಾವು ನೈಟಿಗೆ ರೈಸ್ ಕೂಡ ತಿನ್ನಬಾರ್ದು ಮಾಲೆ ಹಾಕ್ಕೊಂಡ್ಮೇಲೆ ಅಂದ್ಬಿಟ್ಟು, ಹಾಗಾಗಿ ನಾನು ಸ್ವಲ್ಪನೇ ಮಾಡಿದೆ ಇವತ್ತೆಲ್ಲ. ಅಂದರೆ ರೈಸ್ ಕೂಡ ಕಮ್ಮಿನೇ ಇಟ್ಟಿದ್ದೀನಿ. ಸಾಂಬಾರು ಒಂದು ಸ್ವಲ್ಪ ಉಳಿದಿತ್ತು. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ, ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇನ್ನೊಂದು ಕಡೆ ನಾನು ರೈಸ್ಗೆ ಅಕ್ಕಿ ತೊಳೆದು ಇಟ್ಟಿದ್ದೀನಿ. ಸೊ ಇವಾಗ ಅದನ್ನು ಗ್ಯಾಸಲ್ಲಿ ಇಟ್ಬಿಡ್ತೀನಿ. ಸೊ ಇವತ್ತು 2 ಗ್ಲಾಸ್ ಅಂದರೆ ಕಾಫಿ ಕುಡಿತೀವಿ ನೋಡಿ ಸಣ್ಣ ಗ್ಲಾಸು, ಅದರಲ್ಲಿ 2 ಗ್ಲಾಸ್ ಹಾಕಿ ಅಕ್ಕಿನ ತೊಳೆದು ಇಟ್ಟಿದ್ದೀನಿ. ಸೊ ಇದಾದಮೇಲೆ ಸಂಜೆ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಮಾಲೆ ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವರೆಲ್ಲ ಸ್ಯಾಟರ್ಡೇ ಹಾಕೋತಾರೆ, ನಾನೊಂದು 3 ಡೇಸ್ ಮುಂಚೆ ಯಾವಾಗೂ ಹಾಕೋತೀನಿ. ಹಾಗಾಗಿ ಇವತ್ತು ಕೂಡ ಈ ಸತಿ ಕೂಡ 3 ಡೇಸ್ ಮುಂಚೆ ಹಾಕೊಳ್ಳೋಣ ಅಂತ. ಸೊ ಇವಾಗ ಹೊಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ್ದೀನಿ. ಹೂವು ತಂದಿಲ್ಲ, ಬರಬೇಕಾದ್ರೆ ಹೂವು ತರ್ತೀನಿ. ಸೊ ಪೂಜೆ ಎಲ್ಲ ಆಗಿದೆ. ಸೊ ಹೋಗ್ತಾ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೊಡೋಣ. ಪ್ರಿಯಾ ಡೋರ್ ಹಾಕು. ನೋ ಸ್ಲೀಪರ್ಸ್.
ಮಾಲೆ ಹಾಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಚಳಿ, ತುಂಬ ಚಳಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 6:30. ಆದರೆ ಎಷ್ಟು ಕತ್ಲಾಗಿದೆ ನೋಡಿ, ತುಂಬ ಕತ್ಲಾಗಿದೆ. ಹಾಂ, 6:45 ಸೊ ಎಷ್ಟು ಕತ್ಲಾಗಿದೆ. ನಾನು ಪೂಜೆ ಮಾಡಬೇಕಾದ್ರೇ ಮನೆ ಬಿಟ್ಟು ಒಂದು ಅರ್ಧ ಗಂಟೆ ಆಗಿಲ್ವಾ? ಹಾಂ ಹಾಂ, ಅಷ್ಟೇನಾ? ಮನೆ ಬಿಡಬೇಕಾದ್ರೆ 6:30 ಟೈಮು. ಬಟ್ ಪೂಜೆ ಮಾಡಬೇಕಾದ್ರೂ ಆಲ್ಮೋಸ್ಟ್ ಕತ್ಲಾಗಿತ್ತು. ಹೌದು, ಕತ್ಲಾಗಿತ್ತು. ಇವಾಗ ಬೇಗ ಕತ್ಲಾಗ್ಬಿಡುತ್ತಲ್ಲ ರೀ. ಸೊ ಈಗ ನಾವು ಮಾಲೆ ಹಾಕೋತೀವಲ್ಲ, ಅಲ್ಲಿ ಬಂದಿದ್ದೀವಿ. ಸೊ ಇವಾಗ ನಾನು ಒಳಗಡೆ ಕೂತಿದ್ದೀನಿ ನೋಡಿ. ಸೊ ಅವರು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು, ಹಂಗಾಗಿ ಕೂತಿದ್ದೆ. ಸೊ ಇದಾದಮೇಲೆ ನಾನು ನಮ್ಮ ಯಜಮಾನ್ರೆಲ್ಲ ಬಂದಿದ್ರಲ್ಲ, ಕೂಡ ಹೊರಗಡೆ ನಿಂತಿದ್ದ. ಇದು ಮಂಡ್ರಮ್ ಅಂತಾರೆ. ಸೊ ಓಂ ಶಕ್ತಿ ಮಂಡ್ರಮ್ ಅಂತಾರೆ. ಅಲ್ಲೇ ಮಾಲೆ ಹಾಕೋದು. ಸೊ ಎಲ್ಲೋ ಡ್ರೆಸ್ ಹಾಕಿರೋರು ಗುರುಸ್ವಾಮಿ ಅಂತ, ಅವರು ಮಾಲೆ ಹಾಕೋದು. ಸೊ ಅಯ್ಯಪ್ಪ ಸ್ವಾಮಿಯಲ್ಲೂ ಇದೆ ಅಲ್ವಾ, ಆರೆಂಜ್ ಕಲರ್ ಡ್ರೆಸ್ ಹಾಕ್ತಾರೆ ಗುರುಸ್ವಾಮಿ ಅಂದರೆ. ಕನಿಸ್ವಾಮಿ ಅಂದರೆ ಬ್ಲ್ಯಾಕ್ ಹಾಕ್ತಾರೆ. ಇದರಲ್ಲಿ ಓಂ ಶಕ್ತಿಯಲ್ಲಿ ರೆಡ್ ಹಾಕ್ತಾರೆ. ಸೊ ನಂದು 9th ಇಯರ್ ಇದು. ಸೊ ಆದರೂ 9 ಇಯರ್ಸ್ ಆದಮೇಲೆ ಗುರುಸ್ವಾಮಿ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಇರುಮುಡಿ ಎಲ್ಲ ಕಟ್ತಾ ಇದ್ದಾರೆ. ಸೊ ಅವರು ಕೈಗೆ ಕೊಡ್ತಾರೆ ಇರುಮುಡಿಯಲ್ಲಿ ಏನೇನು ಹಾಕಬೇಕು ಅಂತ. ಸೊ ಅದನ್ನು ಹಾಕಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದನ್ನೇ ಇವಾಗ ಅಲ್ಲಿ ಕುತ್ಕೊಂಡು ಬೇಡ್ಕೋತಾ ಇದ್ದೀನಿ. ಈಗ ಹೊರಗಡೆ ಬಂದುಬಿಟ್ಟು ಇಲ್ಲಿ ದಿಷ್ಟಿ ತೆಗಿಬೇಕು ನಾವು ಗುರುಸ್ವಾಮಿಗೆ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಸೊ ಇವಾಗ ಮಾಲೆ ಹಾಕ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಕೊಂಡೆ ಹಾಕಬೇಕು ಅಂದರು, ಹಂಗಾಗಿ ಕೊಂಡೆ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಅಕ್ಕ ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳಿ ಫೋನ್ ಮಾಡಿದ್ಲು ಈಗಷ್ಟೇ. ಏನು ಉಪ್ಪಿಟ್ಟು? ಅದು ಬ್ರೋಕನ್ ವೀಟ್ ಉಪ್ಪಿಟ್ಟು ಮಾಡಿದ್ದಾಳಂತೆ. ಸೊ ಲೈಟ್ ಇಲ್ಲದೆ ಇರೋದಕ್ಕೆ ನನ್ನ ಮುಖ ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ನೋಡಿ, ಬೊಟ್ಟು ಈ ಥರ ಬೊಟ್ಟಿಟ್ಟಿದ್ದಾರೆ. ಕೊಂಡೆ ಹಾಕ್ಕೊಂಡಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ತೆಗಿತೀನಿ. ಸೊ ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಕ್ಕ ಉಪ್ಪಿಟ್ಟು ಮಾಡಿರೋದ್ರಿಂದ ಆ ಕೆಲಸನೂ ಮಿಕ್ತು ಹೋಗಿ ಈ ವಿಡಿಯೋ ಎಡಿಟ್ ಮಾಡ್ತೀನಿ. ಸಣ್ಣ ವಿಡಿಯೋ ಆಗಿರುತ್ತೆ, ಜಾಸ್ತಿ ಲೆಂತಿ ವಿಡಿಯೋ ಏನು ಮಾಡಿಲ್ಲ ನಾನು ಇವತ್ತು. ಸಣ್ಣ ವಿಡಿಯೋ ಆಗಿರುತ್ತೆ, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾ ಹೇಳಿದೆ ನೋಡಿ, ನಮ್ಮ ಅಕ್ಕ ಉಪ್ಪಿಟ್ಟು ಮಾಡಿದ್ದಾಳೆ ಬ್ರೋಕನ್ ವೀಟಲ್ಲಿ ಅಂತ. ಸೊ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಉಪ್ಪಿಟ್ಟೆಲ್ಲ ತಿಂದಿದ್ದಾಯಿತು, ಇವಾಗ ಹೋಗಿ ಮಲ್ಕೋತೀನಿ. ಸೊ ಇವತ್ತು ಸಣ್ಣ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.